ಪೂಜ್ಯರಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡ ಮಗನೇ. ಪೂಜ್ಯರಾದ ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ, ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು ತಾಯಿ, ಹತಭಾಗ್ಯ. ಈ ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ಅಮ್ಮ? ಅಮ್ಮ, ಈ ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತ ಶಾಲೆಗಳು? ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಿಯಂತೆ ನಡೆಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು ತಾಯಿ. ಈ ನಿನ್ನ ಹಡಿದಾವರಿಯಲ್ಲಿ ಎನ್ನಿಸುವುದು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆಲ್ಲ ಬೇಡ ಕಣ, ಹಾಗೆಲ್ಲ ಬೇಡ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡುವೆನು ಕರ್ಣ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಮಗನೇ, ಸೌಭ್ರಾತೃ ದಾನ ಮಾಡು. ಅಮ್ಮ, ನೀನು ವೀರ ಮಾತು, ನೀನೇ ಹೇಳುತ್ತಾಯಿ. ಅಮ್ಮ, ಇದೊಂದು ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ. ಹೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ತನ್ನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವ ಆತನಿಗೆ ವಿಘ್ನಗಳು ಬಂದೊದಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆ ನನ್ನ ಸ್ವಾಮಿ ಕೌರವೇಶನನ್ನು ತೊರೆದರೆ ಪರಮ ಪಾಪಿಯಾಗುವುದಿಲ್ಲವೇ ನಮ್ಮ ಅಮ್ಮ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ ಇಂತಹ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀವು ಇಂತಹ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ, ಮಾಡಬಹುದೇ? ನಿಶ್ಚಯ ಕಂದ, ನಿಶ್ಚಯ. ಆದರೆ ಅಮ್ಮ, ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ತಪ್ಪಾದರೂ ಇರುತ್ತದೆ. ಅಮ್ಮ, ನೀವು ಎಳೆತನದಲ್ಲಿ ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ, ಪುನಃ ಚಿಗುರುವುದೇ. ಅಮ್ಮ, ಅದು ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣಾಯ ಪಾಂಡವ ಎಂದು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲದು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕಂದ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪುರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಈ ನನ್ನ ಬಾಹುಗಳಲ್ಲಿ ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರರಿಗೆ ಹೋರಾಡುವುದು. ಅಮ್ಮ, ಆತನಿಗೆ ನನ್ನಲ್ಲಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವು ನನ್ನನ್ನು ದೂಡಿಸಿ ಬಿಟ್ಟಾಗ ಬಹುಮನ್ನಣೆಯಿಂದ ಆಧರಿಸಿ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ ನಮ್ಮ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನು ಒಂದು ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆ ನನ್ನ ಸ್ವಾಮಿ ಕೌರವೇಶನು ತೊರೆಯುವುದು ನನ್ನ ಧರ್ಮವೇ? ಸರ್ವತಾ ಆಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರನು. ಕರ್ಣ, ಅಮ್ಮ, ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಕರ್ಣ, ಅಮ್ಮ, ಕರ್ಣ, ಅವರನ್ನು ಕೊಲ್ಲಬೇಡ ಮಗನೇ, ಉಳಿಸಿಕೊಡು. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ತಾಯಿ. ನಾನು ನಿನ್ನ ಮಗನಲ್ಲವೇನಮ್ಮ? ಅಮ್ಮ,
ನಾನು ನಿನ್ನ ಮಗನಲ್ಲವೇನಮ್ಮ? ಧರ್ಮವೇ ತಂದ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿ ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ತೇಜೋ ಮೂರ್ತಿಗಳಾದ ನಕಲ ಸಹದೇವರು ಎಂದಿಗೂ ನಾನು ಕೇಡನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ಆದರೆ ಪಾರ್ಥ, ಅರ್ಜುನ, ಗಾಂಡೀವಿ, ಫಲ್ಗುಣ, ಬಿಭತ್ಸು, ಸವ್ಯಸಾಚಿ, ತ್ರಿಲೋಕ ವಿಜಯಿ ಅರ್ಜುನ ಎಂಬ ದಶನಾಮಾಂಕಿತವನ್ನು ಹೊತ್ತು ದಶ ದಿಕ್ಕುಗಳಲ್ಲಿಯೂ ತನ್ನ ವಿಜಯ ಪತಾಕೆಯನ್ನು ಆರಿಸುತ್ತಾ ದುರಾಂಕಾರದ ಮೆರೆತಿರುವ ಆ ನನ್ನ ಪರಮವೀರ ಅರ್ಜುನನ್ನು ಮಾತ್ರ ಉಳಿಸ. ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲೊಬ್ಬರಿಗೆ ಮಾತ್ರ ಸ್ಥಳವಿರುತ್ತದೆ.
ಅರ್ಜುನನಿಂದ ನಾನೇ ಪಡೆಯಲಿ. ಒಂದು ವೇಳೆ ನನ್ನಿಂದ ಅರ್ಜುನನೇ ಪಡೆಯಲಿ, ಅಮ್ಮ ನಿನಗೆ 5 ಮಕ್ಕಳು ಉಳಿದೇ ಉಳಿದು ಬಿಡಮ್ಮ ನಿನ್ನ ಚಿಂತೆ. ಅಮ್ಮ ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕನ್ನ? ಅಮ್ಮ ಅದೇನು ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಲಾರದ ಕಡುಪಾಪಿ ಎಂದು ಭಾವಿಸಿದೇನು? ಸತ್ಯವಾಗೂ ಕೇಳುತ್ತಾರೆ. ನಾಳಿನ ರಣರಂಗದಲ್ಲಿ ನೀನದಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀ ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಾಪಾಡ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದ. ಈತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಭಾಷೆ ಪಡೆದು. ಆಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ
ಈ ನನ್ನ ಬಾಹುಗಳಲ್ಲಿ ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರೇಶ್ವರಿಗೆ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಮಾಡಿ ಸ್ವಲ್ಪ ನಿಲ್ಲುತ್ತಾಯಿ. ಏಕೆ ಕಂದ? ಈ ನತದುಷ್ಟ ಕರ್ಣನ ಒಂದು ಮಾತನ್ನು ನಡೆಸಿಕೊಡುವೇನಮ್ಮ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಸತ್ಯವಾಗಿ ನಡೆಸಿಕೊಡುವೆನು. ಶ್ರೀಕೃಷ್ಣ ಪರಮಾತ್ಮನ ಪಾದದಾಣೆಯಾಗಿಯೂ ನಡೆಸಿಕೊಡುವೆನು ಮಗನೇ. ಅಮ್ಮ, ತಮ್ಮ ಪ್ರಥಮ ದರ್ಶನವು ಇಂದಾಯಿತು. ಭವಿಷ್ಯ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಅಮ್ಮ, ಪುನಃ ನಿಮ್ಮನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲ. ಬೇಡ ಮಗನೇ. ಆದ್ದರಿಂದ ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಸತ್ಯ ಸಂದನನಾದ ಆ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಕೊಡಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಎಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗುವುದು.
ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲ. ಹೇ ವಿಧಿ, ನಿನ್ನ ಲೀಲೆ ಅಗಣಿತ. ನಾಟಕ ಬಲ್ಲವರ ಮಾನವ ಜೀವ ಎಲ್ಲ ಮಾಯೆ ಮಾಯಾ गते जगदे परारो दीनन दयदे यन्नय बाळु कण्णीरु जगदे पाल परारो दीनन दयदे ಕೊನೆಗಾಣಿಕೆಯ ಕರ್ಮದ ಬಂಧನ ಕೊನೆಗಾಣಿಕೆಯ गते जगदे ಸಹೋದರ, ಕೇಳಿದೆಯ ಚಕ್ರವ್ಯೂಹದ ರಚನೆ, ಕೇಳಿದೆಯ ಕೇಳಿದೆಯ ಚಕ್ರವ್ಯೂಹದ ರಚನೆ, ಕೇಳಿದೆಯ ಹರಿಹರರೇವರು ಇಲ್ಲದ ಸಮಯದೇ ಹರಿಹರರೇವರು ಇಲ್ಲದ ಸಮಯದೇ ಹರಿಹರರೇವರು ಇಲ್ಲದ ಸಮಯದೇ ಗುರುತೃಣ ರಚಿಸಿದ ಚಕ್ರವ್ಯೂಹವ ಹೇಳಿದೆಯ ಚಕ್ರವ್ಯೂಹದ ರಚನೆ, ಹೇಳಿದೆಯ ಹೇಳಿದೆಯ ಹೇಳಿದೆಯ. ಸಹೋದರ, 10 ದಿನಗಳ ಘೋರ ಯುದ್ಧದ ತರವಾಯು ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯಸೂರ್ಯನು ಉದಯವಾದಂತೆ ಭಾವಿಸಿದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಭೀಮ. ಅಗ್ರಜ, ಸಹೋದರ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸುವುದು ಯಾರೂ ಇಲ್ಲ ಅಗ್ರಜ. ನಿನ್ನೆ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದ್ದೇನೆ ಅಗ್ರಜ.
ಸಹೋದರ, ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಸಮರ್ಪಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ಹಾಗಾದರೆ ಇದರ ಉಪಾಯವೇನು ಸಹೋದರ? ಅಗ್ರಜ, ನಾವು ಜಾಗರೂಕತೆಯಿಂದ ಮತ್ತೊಂದು ಉಪಾಯವನ್ನೇ ಹುಡುಕಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಪರಾಜಯ, ಪರಾಜಯ, ಪರಾಜಯ. ಅಭಯ ಅಸಂಭವ. ಸಮರಾಂಗಣ ವೀರ ಧನಂಜಯನ ಪವಿತ್ರವಾದ ರಕ್ತವು ಇನ್ನೂ ಉಳಿದಿದೆ ದೊಡ್ಡಪ್ಪ. ಗಾತ್ರವಾದ ಗದೆಯನ್ನು ಎದೆಗೇರಿಸಿ ಶತ್ರುಗಳನ್ನು ಸದೆ ಬಿಡುವುದನ್ನು ಬಿಟ್ಟು ಏಕೆ ಹೇಳಿದನ? ತನ್ನ ತಂದೆಯಾದ ಧನಂಜಯನ ಕಪಿಧ್ವಜವು ದ್ವಾರಾತೀರ್ಥದಲ್ಲಿ ಪ್ರಜ್ವಲಮಾನವಾಗಿ ಬೆಳೆಯುತ್ತಿರುವಾಗ ಪಾಂಡವರಿಗೆ ಒದಗಿರುವಂತಹ ಆಪತ್ತಾದರೆ ಏನು ತಿಳಿಸು ದೊಡ್ಡಪ್ಪ. ಬಾಪು ಕುಮಾರ, ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣದ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ದೊಡ್ಡಪ್ಪ? ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿ ವ್ಯಾಪಿಸಿರುವ ಅರ್ಜುನನ ಸುಕುಮಾರಾದ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅಪ್ಪಣೆಯನ್ನು ಪಡೆಯಲು ನಾನು ಇಲ್ಲಿ ಬಂದೇನು ದೊಡ್ಡಪ್ಪ. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪವಾಗಿರುವೆ ಕುಮಾರ. ಆದರೆ ನಿನ್ನಿಂದ ಈ ಕಾರ್ಯ ಸಾಧ್ಯವಾಗದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ಎಳೆ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮೂತ್ರಕ್ಕೆ ಈ ಸಿಂಹದ ಮುಂದೆ ಸರಸವಾಡಬಲ್ಲದೆ? ಈ ನಿಮ್ಮ ಕಣ್ಮುಂದೆ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾತ್ರು ತೇಜದ ಚಿರಪ್ರಕಾಶದಿಂದ ಜ್ವಾಜ್ವಲ್ಲೆ ಮಾನಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಫಲಕದಿಂದ ಪ್ರತಿಬಿಂಬವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರಪ್ರಸುವಾದ ಸುಭದ್ರ ದೇವಿಯು ಆನಂದಾಶ್ರಯಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಯುದ್ಧದಲ್ಲಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂಜಿ ಹಿಡಿದ ಖಡ್ಗದಿಂದ ಶತ್ರುಗಳನ್ನು ಸದೆಬಿಡುವುದನ್ನು ಬಿಟ್ಟು ಅಡುಗೆ ಮನೆಯಲ್ಲಿ ಕಾಯಿಪಲ್ಯವನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ಆ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನೆ. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರಕಿದೆ. ವ್ಯರ್ಥ ಮಾಡಬೇಡ ತಂದೆಗೆ ಎನುಗನುಮತಿಯನ್ನು ಕೊಡು. ಆಗ ನೀನೇ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು ನೀನೇ ನೋಡುವಂತೆ ಜ್ಯೇಷ್ಠ ಪಿತಾ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ. ನಾನು ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಕುಮಾರನಿಗೆ ಸಹಾಯಕನಾಗಿ ನಿಲ್ಲುತ್ತೇನೆ. ಅವನು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾನು ನಮ್ಮ ಸೈನ್ಯದವರೆಲ್ಲ ನುಗ್ಗಿ ಕೌರವರ ಸೈನ್ಯವನ್ನು ಭಿನ್ನ ಭಿನ್ನವಾಗಿ ಛೇದಿಸಿ ಬರುತ್ತೇವೆ. ಅನಿರೀಕ್ಷಿತವಾಗಿ ಬಂದೊದಗಿದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಅಪ್ಪಣೆ ಕೊಡು.
ಭೀಮಸೇನ, ಇಷ್ಟಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಈ ಯುದ್ಧದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯಂತೆ ಇವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಮೊಣಕಾಲಲ್ಲಿ ಕುಳಿತುಕೋ. ಕುಮಾರ, ಈ ಯುದ್ಧದಲ್ಲಿ ನೀನು ಜಯಶೀಲನಾಗಿ ಬಾ. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಅಂತಾಗಲಿ. ಜಯಶೀಲನಾಗು ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಜಯವೂ ಖಂಡಿತ. ಆ ಪರಮಾತ್ಮನೇ ನನಗೆ ರಕ್ಷಕನು, ಈ ಖಡ್ಗವೇ ಸಹಾಯಕನು. ಈ ಖಡ್ಗವು ನನ್ನ ಕೈಯಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಪಾಂಡವರ ವಿಜಯ ಪಥಕ್ಕೆ ವಿರಾಜಿಸುವುದೆಂದು ತಿಳಿಯಿರಿ ಜ್ಯೇಷ್ಠ ಪಿತಾ. ಈ ಖಡ್ಗವು ನನ್ನ ಕೈಯಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಪಾಂಡವರ ವಿಜಯ ಪಥಕ್ಕೆ ವಿರಾಜಿಸುವುದೆಂದು ತಿಳಿಯಿರಿ ಜ್ಯೇಷ್ಠ ಪಿತಾ. ಈ ಖಡ್ಗವು ವೈರಿಗಳ ಹೃದಯದ ರಕ್ತಪಾನ ಮಾಡಲು ಆತುರಪಡುವುದು. ಜೋರಾಗಿ
ಸಾಧಕತೆಯಿಂದ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸಿದೆ. ನನ್ನ ದೇವನ ದರ್ಶನವು ಇಂದು ನನಗೆ ದೊರಕಿತ ಸ್ವಾಮಿ. ಸುಂದರಿ, ನಿನ್ನ ದೇವನ ಸಂದರ್ಶವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು ಉತ್ತರ. ಪ್ರಿಯ, ಈ ನನ್ನ ಸರ್ವಸ್ವವು ನಿಮ್ಮದಾಗಿರುವಾಗ ಮತ್ತೇನಿರುತ್ತೆ ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮದ ಉತ್ತರ. ಹಾ, ಅದು ಮೊದಲಿಂದ ನಿಮ್ಮದಾಗಿದೆ. ಪುನಃ ಕೊಡೋ ಅಗತ್ಯವಿಲ್ಲ ಪ್ರಾಣೇಶ್ವರ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ, ನಿನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ, ನಿನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಈ ಕಣ್ಣು ಕಮಲಗಳು ಮುಂಗುರುಳು ನುಡಿಗಳು, ನಾಸಿಕವು ಸಂಪಿಗೆವು ನೀ ನಗಲು ವನವು. ಈ ಕಣ್ಣು ಕಮಲಗಳು ಮುಂಗುರುಳು ನುಡಿಗಳು, ನಾಸಿಕವು ಸಂಪಿಗೆವು ನೀ ನಗಲು ವನವು. ಸಿಂಧೂರ ರಾಣಿ ನಿನ್ನ ಬಣ್ಣಿಸಲು ಪದಗಳೇ ಚಿನ್ನ, ಸಿಂಧೂರ ರಾಣಿ ನಿನ್ನ ಬಣ್ಣಿಸಲು ಪದಗಳೇ ಚಿನ್ನ. ಬಾ ಪ್ರೀತಿಸು ಆಲಂಗಿಸು, ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ, ನಿನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ, ನನ್ನೊಲವೇ ಓಡಿ ಬಾ. ನಿನ್ನಂತರಂಗವ ನಾಯೇನ ಬಲ್ಲೆ, ನಿಜ ಹೇಳು ದೇವಿಯ ನಿನ್ನೊಲವು ಬೇಡವೇ. ನಿನ್ನಂತರಂಗವ ನಾಯೇನ ಬಲ್ಲೆ, ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ. ಬಾಯನ್ನ ಪ್ರೇಮದರತಿ ತೋಳಿಂದ ನಿನ್ನ ಬಳಸಿ, ಬಾಯನ್ನ ಪ್ರೇಮದರತಿ ತೋಳಿಂದ ನಿನ್ನ ಬಳಸಿ. ನಿನ್ನಂದಕ್ಕೆ ಸೋತೆನು ಸೋತೆನ, ನಿನ್ನಂದಕ್ಕೆ ಸೋತೆನು ಸೋತಿನ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ, ನಿನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ, ನನ್ನೊಲವೇ ಓಡಿ ಬಾ.
ನಾಯೇನ ಬಂದೆನೋ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮಗರತಿ ತೋಳಿಂದ ನಿನ್ನ ಮಲಗಿ ಬಾಯನ್ನ ಪ್ರೇಮಗರತಿ ತೋಳಿಂದ ನಿನ್ನ ಮಲಗಿ ನಿನ್ನಂದಕ್ಕೆ ಸೋತೆನು 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 ಮಂದಾರವು ಸಿಂಧೂರ ರಾಣಿ ಬಾ ನೀ ಎನ್ನ ಪ್ರೇಮದ ಸುಮರ ನನ್ನೊಲವೇ ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಗಾನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆನ್ನುವುದೇ ನನ್ನ ಬಯಕೆ. ವಸಂತ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಹೌದು ಸ್ವಾಮಿ. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನೆಲೆಸುವವು ಪ್ರಿಯೆ. ಅಲ್ಲದೆ ಸರ್ವಸಾಕ್ಷಿಯಾದ ಸೂರ್ಯದೇವನು ಸಹ ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಸುಂದರವಾದ ಜಗತ್ತನ್ನು ಬೆಳಗುತ್ತಿರುವಂತೆ ಹೌದು ಪ್ರಾಣೇಶ್ವರ. ಆ ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಪುನಃ ವಿರಹ ಮತ್ತು ಸಮ್ಮಿಲನ, ಈ ಎರಡು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಆ ಆನಂದದ ಸುಪ್ರಭಾತದಲ್ಲಿ ಕುಳಿತು ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆನ್ನುವುದೇ ನನ್ನ ಆಸೆ ಉತ್ತರ. ಹೌದು ಪ್ರಾಣೇಶ್ವರ. ನನ್ನ ದೇವರು ನನ್ನ ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸಳೆ ಸ್ವಾಮಿ. ಬನ್ನಿ ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮ ಆರಾಧನೆ ಸ್ವೀಕರಿಸಿ ಸ್ವಾಮಿ. ಏಕೋ ಎಂತೋ ಇದು ತಲುವು ಹೆಚ್ಚಿದೆ ನಗಬಾರದೆ ಪ್ರಾಣೇಶ್ವರ, ಮಾತನಾಡಬಾರದೆ ಸ್ವಾಮಿ. ಏಕೋ ಎಂತೋ ಜನ್ಮೆಂದಿತು ತನುವು ಬೆಚ್ಚಿದೆ ಈಗಲಾರು ಮಾತನಾಡಿಸುವ. ಸುಂದರಿ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವ ನನ್ನ ಹೃದಯವನ್ನು ಸೇರು ಸುಂದರಿ.
ಉತ್ತರ ಹಾಡೋಣ ಬಾರೆ ಬಾರಿನ ಚೆಲುವೆ ಸೇರಿನವಳವೇ ನನ್ನಾಸೆ ಅತಿಯಾಗಿದೆ ಹಾಡೋಣ ಬಾರೆ ಪ್ರೇಯಸಿ, ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಹಣೆಯನ್ನು ಸ್ವೀಕರಿಸಲು ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ಈ 4 ದಿನದಿಂದ ಯುದ್ಧದಲ್ಲಿ ನೆತ್ತರಾಗಿದೆ. ಈ ದಿನವಾದರೂ ನನ್ನೊಡೆ ಸಂತೋಷದ ಕಾಲವನ್ನು ಕಳೆಬಾರದು ಸ್ವಾಮಿ. ಉತ್ತರ ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೇನು. ನನ್ನನ್ನು ತಡೆಯಬೇಡ, ನಗು ನಗುತ್ತಾ ಕಳಿಸಿಕೊಡು. ಉತ್ತರ ಪ್ರಿಯ, ನೀವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನನ್ನ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ಕಾಲದಲ್ಲಿ ಬಲರಾಮಣದ್ದು ಮಾಡುವ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕರಾಗನು ಸ್ವಾಮಿ. ಆ ದಿನ ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಪ್ರಾಣೇಶ್ವರ್, ಯುದ್ಧಕ್ಕಾಗಿ ಈ ಬಿಲ್ಲು ತಂದಂತಾಯಿತು. ಇದೊಂದು ಸಾರಿ ಎದೇರಿಸಿ ನೋಡಿ ಸ್ವಾಮಿ. ಪ್ರೇಯಸಿ, ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರ ದಿರಿತದ ಹೂಗಳನ್ನು ಈ ನನ್ನ ಎದೆಗೇರಿಸು. ರೂಪುಗೊಂಡ ರತಿ, ಸಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಉತ್ತರ ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬಬ್ಬ, ಒಂದು ದಿವಸ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ನಿನ್ನಯ ಮನವು ಮಾಡುವವೇ ನಿನ್ನ
ಅಪಹಾಸ್ಯದ ಸಮಯ ಅಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಾಯೆಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಆಗಲ್ಲ, ನಿಜವನ್ನು ಹೇಳಲು ಕೇಳಿ. ಒಬ್ಬನಾದ ಆತನು ಇಬ್ಬರು ಉತ್ತರ ನಿರ್ಮಿಸಿದ ಹಾಸ್ಯಪ್ರಿಯೆ ಗಾನಶಿಲೆಯಾದ ಒಬ್ಬ ಉತ್ತರ ನೋಡಿದೆ. ವೀರಪತ್ನಿಯಾದ ವೀರಾಂಗಿಣಿಯಾದ ಮತ್ತೊಬ್ಬ ಉತ್ತರನ್ನು ನೋಡಿದೆ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮ ಪಾಲನೆ ಮಾಡಿ ಸ್ವಾಮಿ. ಪ್ರೇಯಸಿ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸಿದ ಸ್ವಾಮಿ, ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಡ್ಕೊಳ್ಳೋ ಪತ್ನಿಯು ವೀರಾಂಗಿ ಆಗಬಲ್ಲೆ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮ ಪಾಲನೆ ಮಾಡಿ ಸ್ವಾಮಿ. ನಾನು ನೋಡುತ್ತಿರುವುದನ್ನ ಈಶ್ವರ, ಸ್ವರ್ಣದ ಪುತಲಿಯಲ್ಲಿ ಶಿರಸದ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಸ್ವಾಮಿ. ಹಾಗಾದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಇರು ಸ್ವಾಮಿ. ರಣರಂಗದಲ್ಲಿ ಸ್ವಾಮಿಯಿಂದ ಮಾಡಿದ ಪುತ್ರನಾರು. ಆತನ ಸಾಹಸವನ್ನು ಕೇಳಿ ಆನಂದ ಭಾಷಿಸುವ ಮಾತೆ ಯಾರು? ಪುರುಷನ ಗೌರವ, ನಾರಿಯ ಗೌರವ, ಜೀವನ ಸರ್ವಸ್ವ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರಪತ್ನಿಯರು ತಮ್ಮ ಹೃದಯದ ದುಃಖಾವೇಗಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರದೆ ಸಾಹಸಮುಖಿಯರಾಗಿ ಪತಿ ಪುತ್ರಿಯರಿಂದ ಬೀಳ್ಗೊಂಡಿರುವರು. ಅವರಿಗಾವ ಗೌರವಗಳು ಇಲ್ಲವೇ ಉತ್ತರ? ಇರುದು ಸ್ವಾಮಿ. ರಣರಂಗದಲ್ಲಿ ಸ್ವಾಮಿಯಿಂದ ಮಾಡಿದ ಪುತ್ರನಾರು. ಆತನ ಸಾಹಸವನ್ನು ಕೇಳಿ ಆನಂದ ಭಾಷಿಸುವ ಮಾತೆ ಯಾರು? ಪುರುಷನ ಗೌರವ, ನಾರಿಯ ಗೌರವ, ಜೀವನ ಸರ್ವಸ್ವ. ಪ್ರೇಯಸಿ, ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅವಳೋದಿಲ್ಲ ಪ್ರಭು, ನಿಮ್ಮ ಆಜ್ಞಾತಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ನನ್ನ ಕೈ ಯಾರೇ ನನಗೆ ಮುಟ್ಟಿತು. ಈ ನಿಮ್ಮ ಚರಣಕ್ಕೆ ಅರ್ಪಿಸಲು ಉತ್ತರ ವೀರ ಸತಿ ಪತಿ ಆಜ್ಞೆ ದೇವರ ಆಜ್ಞೆ ಸ್ವಾಮಿ.
ಇನ್ನು ನನಗೆ ಆಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಹೌದಾ ಸ್ವಾಮಿ? ನನಗಿನ್ನು ಅಪಜಯ ಇಲ್ಲವಿಲ್ಲ ಉತ್ತರ. ಕೋಗಿಲೆ ನಿಮಗೆ ಏನ ಹೇಳಲೇ, ಮುರ್ದು ಕೋಗಿಲೆ ನಿಮಗೆ ಏನ ಹೇಳಲೇ. ತ್ರಿಕಾಲದಲ್ಲಿಯೂ ಉಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ನನ್ನನ್ನು ಸರ್ವತಾ ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಡು ತಾಯಿ. ಈ ದಿನ ನೀನು ಪಾಂಡವರ ಸಭೆಯಲ್ಲಿ ಆಚಾರ್ಯ ದ್ರೋಣರ ಚಕ್ರವ್ಯೂಹವನ್ನು ಬೇಯಿಸುವುದಾಗಿ ಪ್ರತಿಜ್ಞೆ ಮಾಡಿದೆ, ನಿಜವೇ ಕಂದ? ಹೌದು ತಾಯಿ. ಈ ದಿನ ಸುಭದ್ರ ದೇವಿಯು ವೀರ ಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತಿಳಿಸುವೆನು. ಕೈಗೆ ಸಿಕ್ಕ ಮಹಾರಸಿಗರನ್ನು ಸದೆಬಿಡಿದು ಮಿಂಚಿನಂತೆ ಬೆಳಗುವೆನು. ವೀರ ವೇಷದಿಂದ ಧೈರ್ಯದಿಂದ ಹೋರಾಡುವೆ. ಉಳಿದರೆ ಉತ್ತರ ನಗುತ್ತಾ ಕಳಿಸಿಕೊಡು. ಜಯಶಾಲಿಯಾಗು ಪುತ್ರ. ನಿನ್ನೆ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನರ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಹೋಗು ಕಂದ, ಜಯಶಾಲಿಯಾಗಿ ಹಿಂತಿರುವು. ತಾಯಿ, ಅನುಗ್ರಹಿತನಾದೆನು. ಈ ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಮಕ್ಕಳಂತೆ ಭೇದಿಸಿ ಬರುವೆನು. ಉತ್ತರ ನಗುತ್ತಾ ಕಳಿಸಿಕೊಡು. ಅಮ್ಮ, ನೋವೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಈ ಯುದ್ಧದ ದರ್ಬರ ಸಂದೇಹದಿಂದ ಅದು ಸುಡದಿರಲಿ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ಹೋಗು, ಜಯಶಾಲಿಯಾಗಿ. ಆಗಲಿ ತಾಯಿ, ನಾನಿನ್ನು ಬರುವೆನು. ಅಮ್ಮ, ಇದೋ ನಮಸ್ಕರಿಸುವೆನು. ದುರ್ಯೋಧನ, ಬಾ ಕುಮಾರ. ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯ, ಈ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ?
ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಕೆಚ್ಚದೆಯ ದಿಟ್ಟತನದ ರಕ್ತವು ಈ ರಟ್ಟೆಯಲ್ಲಿ ಚಲಿಸುತ್ತಿರುವಾಗ ನನಗೆ ಯಾವ ಶತ್ರುವಿನ ಭಯವೂ ಇಲ್ಲ. ಅಮ್ಮ, ಈ ಬಾವುಗಳಲ್ಲಿ ಪೌರುಷವಿರುವವರೆಗೂ ಈ ಚಲದಂಕಮಲ್ಲನಿಗೆ ಯಾವ ಶತ್ರುವೂ ಭಯವಿಲ್ಲ. ಅಮ್ಮ, ನಾನು ಅಮ್ಮ, ನಾನು ಯಾರ ಆಜ್ಞೆಯನ್ನೂ ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿದೆ. ಇದು ನಿನಗೆ ತಿಳಿಯದೇ ಅಮ್ಮ? ತಿಳಿದಿರುವೆನು ಕುಮಾರ, ಆದರೆ ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು, ನ್ಯಾಯ ನೀತಿ ಮನುಷ್ಯತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಣಯ ಧರ್ಮದ ಮಹಾವಿಪ್ಲವ. ನನ್ನ ಮಾತನ್ನು ಕೇಳು ಮಗನೇ. ನಿನ್ನೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನೇ ಪಾಲಿಸುವೆನು. ದುರ್ಯೋಧನ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ತಿಳಿಯಬೇಕೆಂಬ ಇಚ್ಛೆ ಏನಾದರೂ ನಿನಗಿದ್ದರೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಹೆತ್ತ ವೀರಮಾತೆಯಾದ ನೀನು ಈ ಒಂದು ಯುದ್ಧಕ್ಕಾಗಿ ಇಷ್ಟೊಂದು ಕಾತರ ಪಡುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನೇ ಪಾಲಿಸುವೆನು. ದುರ್ಯೋಧನ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಪಾಂಡವರು 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 ನಡು ನುಡಿಗಳದೆ ನುಡಿಯಲ್ಲಿ ಮುನಿ. ನಡು ನುಡಿಗಳದೆ ನುಡಿಯಲ್ಲಿ ಮುನಿ. ಸಾಕು ನಿನ್ನ ರೀತಿ ಬೋಧೆ ಕೇಳಲು, ಸಾಕು ನಿನ್ನ ರೀತಿ ಬೋಧೆ ಕೇಳಲು. ಗುರುಮತಿಗೆ ಸಮಲಿ ಹರಧರೆಯೊಳಗೆ, ಗುರುಮತಿಗೆ ಸಮಲಿ ಹರಧರೆಯೊಳಗೆ ಭಯವೇ ಆದಿರೇ ತನು ಶ್ರೀಮಂತವನನು ಭಯವೇ ಮಾತೆಯೇ. ವರಗಾಂಧಾರಿಯ ವಂಶಜನ ವರಗಾಂಧಾರಿಯ ವಂಶಜನ ಜನಸುತರ ಪಡೆದ ಮಹಾಜನನೇ. ಜನಸುತರ ಪಡೆದ ಮಹಾಜನನೇ. ಯಾಕುಲವೇಕೆ ಪಡೆದಿರು ಚಿಂತೆ? ಯಾಕುಲವೇಕೆ ಪಡೆದಿರು ಚಿಂತೆ? ಜಲದಂತ ಮಲ್ಲನ ಜಲವನ್ನು ಅರಿದು, ಜಲದಂತ ಮಲ್ಲನ ಜಲವನ್ನು ಅರಿದು ಆದಿರೇ ತನು ಶ್ರೀಮಂತವನನು ಭಯವೇ 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 ಮಾತೆಯೇ. ಅಮ್ಮ, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡಿಕೊಂಡು ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಲ್ಲ, ಮಾನವ ಧರ್ಮವಂತೂ ಅಲ್ಲವೇ ಅಲ್ಲ. ನನ್ನ ಸತಿ ಭಾನುಮತಿಗೆ ಆಗಲಿ ಅಥವಾ ನನ್ನ ಅಂತಃಪುರದ ಬರುವ ಸಾಮಾನ್ಯ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಪಣಬಂಧವನ್ನು ಕಿತ್ತೊಗೆದು ಸಮಸ್ತ ಪೃಥ್ವಿಯೇ ನನಗೆ ಎದುರಾಗಿ
ಎದುರಾಗಿ ನಿಂತಿದ್ದರು ಅದನ್ನು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದನ್ನು ಬಲ್ಲೆಯಾ ತಾಯಿ? ಒಬ್ಬ ನಿಸ್ಸಾಯಕ ಹೇಡಿಯೂ ಒಪ್ಪದಂತಹ ತಟಸ್ಥ ಭಾವ. ಅದಕ್ಕಾಗಿಯೇ ಅಮ್ಮ, ಆ ಪಾಂಡವರಲ್ಲಿ ನನಗಿಷ್ಟೊಂದು ದ್ವೇಷ. ಅವರು ಭರತಖಂಡದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಾಂತನು ದುಶಾಂತದಿ ನಮ್ಮ ಪೂರ್ವಜರ ಪುಣ್ಯ ಸಂಸ್ಕೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಸಂದೇಶ. ಅದಕ್ಕಾಗಿಯೇ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ. ದುರ್ಯೋಧನ, ನನ್ನ ಆಶೀರ್ವಾದವನ್ನು ಬಯಸುವೆಯಾ? ನಿನ್ನೆ ಜ್ಞಾತಿ ಹಿಂಸೆಗೆ ಇದು ಅಷ್ಟೊಂದು ಅವಶ್ಯಕವೇ? ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ, ನಾನು ಇನ್ನು ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ ಮಗನೇ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವಂತಹ ಪವಿತ್ರವಾದ ಗಂಗಾ ನದಿಯು ಕೆನ್ನೀರ ಕಾಲುವೆ ಆಗಿ ಹರಿಯುವುದು. ಭಾರತದ ಮಂಗಳೀಯರು ತಮ್ಮ ಮಂಗಳ ಸೂತ್ರವನ್ನೇ ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಕುಮಾರ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾನ್ ದಾನವ. ದಾನವನಾದ ಮೇಲೆ ನಡೆಯಬೇಕಾದದ್ದೆಲ್ಲವೂ ನಡೆದೀತಿರಲಿ. ಬಾ ಕಂದ, ನನ್ನ ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಹೇ ದಯಾಮಯಿನಿ, ಈ ಗಾಂಧಾರಿ ಅಗ್ನಿಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೋಗು ಕುಮಾರ, ಅಪ್ರತಿಮ ವೀರನೆನಿಸಿ ಶೌರ್ಯ ಸಾಹಸಗಳಿಂದ ಭೂಮಿಯಲ್ಲಿ ಮೆರೆದು ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಈ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನು ಕೆತ್ತೊಗೆದು ರಣಕಂಕಣವನ್ನು ತೊಟ್ಟಿರುವ ಈ ಛಲದಂಕಮಲ್ಲ ದುರ್ಯೋಧನನಿಗೆ ಜಯವಾಗಲೇಬೇಕು. ಎನ್ನು ವಿಳಂಬ ಬೇಕೆ? ಬೋರ್ಗರೆಯ ದಶ ದಿಕ್ಕುಗಳಲ್ಲಿ ಕಿವುಡಾಗುವಂತೆ ಬೋರ್ಗಲೆಯಲ್ಲಿ ರಣಬೇರಿಗಳು ಹಾರಾಡಲಿ ನಮ್ಮ ಸರ್ಪಲಾಂಛನದ ಮೆರುಗು. ಇಂದಿನ ಮುಂಬೆಳಕೆ ನಾಳೆ ಆ ಪಾಂಡವರ ಮಂಗಳಕ್ಕೆ ನಾಂದೇ ಆಗಲೇ. ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಲ ಕಳ್ಳಂಕ ಸ್ವರೂಪರವರು, ಗುರುಕುಲ ಕಳ್ಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ.
ಪರಮಾತ್ಮ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಪರಮಾತ್ಮ, ಈ ಉಭಯ ಸೈನ್ಯಗಳ ನಡುವೆ ಒಮ್ಮೆ ರಥವನ್ನು ನಿಲ್ಲಿಸು. ಎನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕೌರವ ವೀರರನ್ನೊಂದು ಬಾರಿ ನೋಡುವೆನು. ಅರ್ಜುನ ಹೇಳಿರಲಿ. ಹೇಗೆ ಪಾರ್ಥ, ಹೇಗೆ ವಿಚಲಿತನಾಗಿರುವೆ? ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ, ಕುರು, ಪಿತಾಮಹರೇ, ಇಗೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ, ಕುರು, ಪಿತಾಮಹರೇ, ಇಗೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆಯನಾದರೆ ಇದು ಅರ್ಜುನನ ಪತನವೋ ಅಥವಾ ಉತ್ತನವೋ ಎನ್ನುವೆ ದೇವ. ಏಕೆ ಪಾರ್ಥ, ಏಕೆ ಏಕೆ ಇಷ್ಟೊಂದು ವಿಚಲಿತನಾಗುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ. ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ರೋಮಾಂಚನ ಕಂಪನವು ಹುಟ್ಟುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು ಪ್ರಭು. ಜ್ಞಾತಿ ವಧೆಗೂ ಗುರು ಹಿಂಸೆಗೂ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸುದೇವ, ನನಗೆ ಯುದ್ಧವೂ ಬೇಡ. ಪಾರ್ಥ, ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದೇವಾ ಮಾಧವ ಸಮರ ಬೇಡವೈ
ಬಾರಿ ಆ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಇವರ ಮೇಲೆ ನನ್ನ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಸು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭಾಗವನ್ನು ರಾಜ್ಯ ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಸಜ್ಜನರ ವಧೆಯೂ ನನಗೆ ಸಮ್ಮತವಿಲ್ಲ ದೇವ. ಪಾರ್ಥ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಕ್ತನಾಗಿರುವೆನು. ಹೇಳು ದೇವ, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಯುದ್ಧವು ಕ್ಷತ್ರಿಯನ ಧರ್ಮ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಈ ಯುದ್ಧದಲ್ಲಿ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ಧರ್ಮ ಸಂಸ್ಥಾಪನೆ, ಇವು ನನ್ನ ಆದರ್ಶಗಳು ಪಾರ್ಥ. ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನನ್ನ ಅವತಾರಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಸೃಷ್ಟಿಗಳು ಕಳೆಯುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನಾರಾಯಣ ಹರಿ
ಇದೆಂಥ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ವೀಕ್ಷಿಸಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುವವು, ವಾಕ್ಯವು ಸ್ಫೂರ್ತಿಯಲ್ಲ. ಏ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತಾಳಿ ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಾಸವನ್ನು ತೋರಿಸು. ಹೇ ಗೋಪಿ ಕೃಷ್ಣ ವಲ್ಲಭ, ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಖ, ಗದಾಚಕ್ರ ಶೋಭಿತವಾದ ನನ್ನ ಈ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ನಡೆ ಅರ್ಜುನ, ಯುದ್ಧ ಮಾಡೋಣ. ಆಜ್ಞೆ ಮಾಧವ, ನಡೆ ಹೋಗಂ. ಮಂಗಳದಾಯಕ ಪಾವನ ಶೌರ್ಯ ಮುರಾರಿ, ಜಯ ಮಂಗಳದಾಯಕ ಪಾವನ ಶೌರ್ಯ ಮುರಾರಿ, ಜಯ ಮಂಗಳದಾಯಕ ಮಂಗಳವರ ಜಯ 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 ಅಂಬರೀಷ ವರದ ಗೋವಿಂದ, ಆತ್ಮರಾಪರ ಪುಣ್ಯ ಗೋವಿಂದ, ಆದಿವರದ ಗೋವಿಂದ, ತ್ರಿಮೂರ್ತಿಗಳ ಪಾದಾರುವುದು ಗೋವಿಂದ. ಮಾಮ